ಅಕ್ಕ, ಇದು ಅಲಿಸಂದ್ರನ. ಹೌದು, ಅಳಿಸಂದ್ರನೇ. ನೀವೇಕೆ ತೋಟದ ದಾರಿಲಿ ಹೋಗ್ತಿದ್ದೀರಾ? ಮುಂದಕ್ಕೆ ಹೋಗ್ರಿ, ಊರ್ ಸಿಗುತ್ತೆ. ಧನ್ಯವಾದ ಅಕ್ಕಯ್ಯ. ಮೋಟು ನೋಡು, ನಾವು ಅಲಿಸಂದ್ರ ಗ್ರಾಮಕ್ಕೆ ಬಂದಿದ್ದೀವಿ. ವಾಹ್, ಎಷ್ಟು ಸುಂದರವಾದ ಊರು. ಮೊದಲ ನೋಟದಲ್ಲೇ ತುಂಬಾ ಇಷ್ಟ ಆಯ್ತು. ಬಾ ಮೋಟು, ಊರಿನೊಳಗೆ ಒಂದ್ ರೌಂಡ್ ಹೋಗ್ಬರೋಣ. ಬಾ, ಈ ಊರಿನ ಶಾಲೆಯಿಂದಲೇ ಶುರು ಮಾಡೋಣ. ಅಳಿಸಂದ್ರ ಊರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇಲ್ಲಿನ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡವರಾಗ್ಲಿ ಎಂದು ಹಾರೈಸೋಣ. ಈ ಹೊಸ ರಸ್ತೆ ಏಕೆ ನಿರ್ಮಿಸುತ್ತಿದ್ದಾರೆ? ಗ್ರಾಮಸ್ಥರಿಗೆ ಉತ್ತಮ ಸಂಚಾರ ಸೌಲಭ್ಯ ಸಿಗಲೆಂದು ರಸ್ತೆ ಅಭಿವೃದ್ಧಿ ಮಾಡುತ್ತಿದ್ದಾರೆ. ವಾಹ್ ಪಟ್ಲು, ಈ ದೇವಸ್ಥಾನ ಎಷ್ಟು ವಿಶೇಷವಾಗಿದೆ. ಹೌದು ಮೋಟು, ಇದು ಅಲಿಸಂದ್ರ ಗ್ರಾಮದ ಆರಾಧ್ಯ ದೈವ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಾಲಯ. ಗ್ರಾಮದ ಜನರೆಲ್ಲರೂ ಶ್ರೀ ಕಂಬದ ನರಸಿಂಹಸ್ವಾಮಿಯನ್ನ ಭಕ್ತಿಯಿಂದ ಪೂಜಿಸುತ್ತಾರೆ. ಸ್ವಾಮಿಯ ಕೃಪೆಯಿಂದ ಗ್ರಾಮ ಸುಖ, ಶಾಂತಿ ಮತ್ತು ಸಮೃದ್ಧಿಯಿಂದ ಇರಲಿ ಎಂದು ಪ್ರಾರ್ಥಿಸುತ್ತಾರೆ. ಪಟ್ಲು, ಅಲಿಸಂದ್ರ ಗ್ರಾಮದಲ್ಲಿ ಈಗ ಸುಮಾರು ಎಷ್ಟು ಜನರು ವಾಸಿಸುತ್ತಿದ್ದಾರೆ ಮತ್ತು ಎಷ್ಟು ಮನೆಗಳಿವೆ? ಈಗಿನ ಅಂದಾಜಿನ ಪ್ರಕಾರ ಆಮದಲ್ಲಿ ಸುಮಾರು 2000 ಜನರು ವಾಸಿಸುತ್ತಿದ್ದು 400 ರಿಂದ 500 ಮನೆಗಳು ಇರಬಹುದು. ಪಟ್ಲು, ಈ ಊರು ಸ್ವಚ್ಛವಾಗಿಯೂ ಶಾಂತವಾಗಿಯೂ ಕಾಣುತ್ತಿದೆ. ವಾಹ್ ಪಟ್ಲು, ಈ ದೇವಸ್ಥಾನ ತುಂಬಾ ಸುಂದರವಾಗಿದೆ. ಹೌದು ಮೋಟು, ಇದು ಮುಲ್ಕಟಮ್ಮ ದೇವಿಯ ದೇವಸ್ಥಾನ. ಅಲಿಸಂದ್ರ ಗ್ರಾಮದ ಅನೇಕ ಕುಟುಂಬಗಳ ಮನೆ ದೇವರು ಇದೆ. ವಾಹ್ ಪಟ್ಲು, ಈ ದೇವಸ್ಥಾನ ಎಷ್ಟು ಸುಂದರವಾಗಿದೆ. ಹೌದು ಮೋಟು, ಇದು ಅಲಿಸಂದ್ರ ಗ್ರಾಮದ ಗ್ರಾಮ ದೇವತೆ ಕೋಡಿ ಕೆಂಪಮ್ಮ ದೇವಿಯ ದೇವಸ್ಥಾನ. ಈಗ ಇದರ ನಿರ್ಮಾಣ ಕಾರ್ಯ ನಡೆಯುತ್ತಾ ಇದೆ. ಈ ನವೆಂಬರ್ 17ರಂದು ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ನಡೆಯಲಿದೆ. ಹಾಗಾದ್ರೆ ಸ್ನೇಹಿತರೆ, ನವೆಂಬರ್ 17ರಂದು ಅಲಿಸಂದ್ರ ಗ್ರಾಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಆತ್ಮೀಯ ಸ್ವಾಗತ.